ಅಭಿವೃದ್ಧಿ ನಿಗಮ ಅಧ್ಯಕ್ಷ ನಟರಾಜ್ ಗೌಡರಿಂದ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ. ಕರ್ನಾಟಕ ಸರ್ಕಾರದ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಹಾಗೂ ಕೆಪಿಸಿಸಿ ಪದವೀಧರರ ವಿಭಾಗದ ಅಧ್ಯಕ್ಷರಾದ ಎನ್ ನಟರಾಜ್ ಗೌಡ್ರ 49 ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಸಿಂಧನೂರು ಪಿಎಂ ಶ್ರೀ ಸುಕಲಪೇಟೆ ಶಾಲೆಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡು 1 ರಿಂದ 8ನೇ ತರಗತಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡಲಾಯಿತು ಎಂದು ಎಸ್ಡಿಎಂಸಿ ಅಧ್ಯಕ್ಷ ಹಾಗೂ ಕೆಪಿಸಿಸಿ ಪದವೀಧರರ ವಿಭಾಗದ ಜಿಲ್ಲಾ ಉಪಾಧ್ಯಕ್ಷ ಹೊನ್ನೂರು ಕಟ್ಟಿಮನಿ ತಿಳಿಸಿದರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಸಾವಯವ ಕೃಷಿಗೆ ಪ್ರೋತ್ಸಾಹ, ಪರಿಸರ ಸಂರಕ್ಷಣೆ ಮತ್ತು ತ್ಯಾಜ್ಯ ನಿರ್ವಹಣೆಗೆ ನಟರಾಜ್ ಗೌಡರು ನೀಡುತ್ತಿರುವ ಕೊಡುಗೆ ಅಪಾರ. ಅವರಿಗೆ ಉತ್ತಮ ಆರೋಗ್ಯ, ದೀರ್ಘಾಯುಷ್ಯ ಮತ್ತು ಯಶಸ್ಸು ಸಿಗಲಿ ಹಾಗೂ ನಟರಾಜ್ ಗೌಡರಿಂದ ಇನ್ನಷ್ಟು ಸಾಮಾಜಿಕ ಕಾರ್ಯಗಳು ಉತ್ತಮ ರೀತಿಯಲ್ಲಿ ಸಾಗಲಿ ಎಂದು ಹಾರೈಸುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಕಾಜಾವಲಿ ದೊಡ್ಡಮನಿ ಕೆಪಿಸಿಸಿ ಪದವೀಧರ ವಿಭಾಗ ಸಿಂಧನೂರು ನಗರ ಅಧ್ಯಕ್ಷರು ಆಸಿಫ್ ಬಾಕ್ಲಿ, ಕೆಪಿಸಿಸಿ ಪದವೀಧರ ವಿಭಾಗ ಗ್ರಾಮೀಣ ಘಟಕ ಅಧ್ಯಕ್ಷರು ಸಿಂಧನೂರು ಅಂಬೋಜಿ ಪವರ್, ಶಾಲೆಯ ಮುಖ್ಯ ಗುರುಗಳು ಅಂಬಮ್ಮ, ಹಿರಿಯ ಶಿಕ್ಷಕರು, ಪಿಎಂ ಶ್ರೀ ಸುಕಲಪೇಟೆ ಶಾಲೆ ಶಿಕ್ಷಕಿಯರಾದ ಸುಧಾ ಎನ್ ಹುಳ್ಳಿ, ಹುಲಿಗೆಮ್ಮ, ರಂಜಿತ್, ವೀಣಾ ಸೇರಿದಂತೆ ಶಾಲೆ ಮುದ್ದು ಮಕ್ಕಳು ಭಾಗವಹಿಸಿದ್ರು. ಇಲ್ಲಿ ನಮ್ಮ ಶಾಲೆಯಲ್ಲಿ ಪ್ರೈಮರಿ ಶಾಲೆಯಲ್ಲಿ ಕಲಿಕೆ ಅಂಥದ್ದು. ಇಲ್ಲಿ ನೀವು ಕಲ್ತ್ರೆ ಮುಂದೆ ಕಾಲೇಜು ಮೆಟ್ಟಿಲು ಹೋದಾಗ ಆವಾಗ ನೀವು ಯಾವ ಶಾಲೆಯಲ್ಲಿ ಏನು ಕಲ್ತೀರಿ ಅನ್ನೋದು ಮುಖ್ಯವಾಗುತ್ತೆ. ಹಂಗಾಗಿ ನೀವು 7-8 ತರಗತಿ ವಿದ್ಯಾರ್ಥಿಗಳು ನೀವು ಯಾವ ರೀತಿ ಶಿಸ್ತಿನಿಂದ ಇರ್ತೀರಿ, ನಿಮ್ಮನ್ನು ನೋಡಿ ನಿಮ್ಮ ತಮ್ಮನವರು 1 ರಿಂದ 5ನೇ ತರಗತಿ ವಿದ್ಯಾರ್ಥಿಗಳು ಕಲಿತಾರ. ನಾನು ಪ್ರತಿ ಕಾರ್ಯಕ್ರಮದಾಗ ಈ ರೀತಿ ಹೇಳ್ತಾನೆ ಇಲ್ಲ. ಕರ್ನಾಟಕ ಸರ್ಕಾರದ ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ಮಂಡಳಿ ಅಧ್ಯಕ್ಷರಾದ ನಟರಾಜ್ ಗೌಡವರು, ಇವರು ಪದವೀಧರ ವಿಭಾಗದ ರಾಜ್ಯಾಧ್ಯಕ್ಷರು. ಕಾಂಪೋಸ್ಟ್ ಅಭಿವೃದ್ಧಿ ನಿಗಮ ಅಂದರೆ ಮಹಾನಗರ ಪಾಲಿಕೆ, ನಗರಸಭೆ, ಪಟ್ಟಣ ಪಂಚಾಯಿತಿಗಳಲ್ಲಿ ಮನೆ ಮನೆಗೆ ಕಸದ ವಾಹನ ಬರ್ತೈತಲ್ಲ, ನಿಮ್ಮನೆಗೆ ಒಣ ಕಸ, ಹಸಿ ಕಸ ಬೇರ್ಪಡಿಸಿ ಅಂತ. ಆ ಕಸವನ್ನು ಶೇಖರಣೆ ಮಾಡಿ ಅದರಿಂದ ಬಂದಂಥ ರಸಗೊಬ್ಬರ ರೈತರಿಗೆ ಕೊಡಿಸುವುದು ಮತ್ತು ಮರುಬಳಕೆ, ವೇಸ್ಟ್ ಸಾಮಗ್ರಿಗಳು ಏನೇ ಆಗಿರ್ತಾವಲ್ಲ ಅವು ಮರುಬಳಕೆಗೆ ಕಳಿಸುವುದು. ಇದು ಕಾಂಪೋಸ್ಟ್ ಅಭಿವೃದ್ಧಿ ನಿಗಮದ ಕೆಲಸ. ಅವರು 49ನೇ ವಯಸ್ಸಿನ ಹುಟ್ಟಿದ ಅಂಗವಾಗಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಬೇಕಂತ ಅಂದ್ಕೊಂಡಿದ್ದೀವಿ. ನಿನ್ನೆ ಮಾತಾಡಿದಾಗ ಆವಾಗ ನಮ್ಮ ಜಿಲ್ಲಾಧ್ಯಕ್ಷರು, ನಾವು ಪ್ರತಿ ಕರ್ನಾಟಕದ ಎಲ್ಲ ಜಿಲ್ಲೆಯಲ್ಲಿ ಎಲ್ಲ ತಾಲೂಕುಗಳಲ್ಲಿ ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ವಿಭಾಗದಾಗ ಸರ್ಕಾರಿ ಶಾಲೆ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ ವಿತರಣೆ ಮಾಡಿ ಅಂತ ಹೇಳಿದಾಗ ಅದಕ್ಕೆ ನಾವು ನಮ್ಮ ಶಾಲೆಯನ್ನು ನಾವು ಆಯ್ಕೆ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಣೆ ಮಾಡಿದ್ದೇವೆ. ನೀವು ಮಕ್ಕಳೇ ಚೆನ್ನಾಗಿ ಓದಿಕೊಂಡು ಚೆನ್ನಾಗಿ ಬರೀರಿ ಅಂತೇಳಿ. ಫಸ್ಟು ಆ ಮನಸ್ಸು ಎಲ್ಲರ ಹತ್ರ, ಯಾರ ಹತ್ರ ಬರೋಲ್ಲ, ಅದು ವಿರಳದು. ಅದು ಆ ಹೃದಯದಿಂದ ಬರುತ್ತಲ್ಲ, ಅಂಥ ದಾನಿಗಳಿಗೆ ನಾವು ಯಾವಾಗಲೂ ಹೃದಯದಿಂದ ಅಭಿನಂದನೆ ಮಾಡ್ಬೇಕು ನಾವು ಫಸ್ಟು. ಅದು ಮುಖ್ಯವಾಗಿ ಶಾಲಾ ಮಕ್ಕಳಿಗೆ ಕೊಡುವಂಥದ್ದು ಆ ದೇವರಿಗೆ ಶ್ರೇಷ್ಠ ಮುಟ್ಟುತ್ತಂತ ನನ್ನೊಂದು ಇವತ್ತು ಅನಿಸಿಕೆ ಹೇಳುತ್ತೆ ನಾನು. ಹಾಗೆ ನಮ್ಮ ರಾಜ್ಯದ ನಟರಾಜ್ ಗೌಡರು ಅಧ್ಯಕ್ಷರಿಗೂ ಅವರಿಗೆ ಆ ಕುಟುಂಬದವರ ಎಲ್ಲರಿಗೂ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಶಾಂತಿ ಭಗವಾನ ಕುಳ್ಳಿ ಅಂತ ಈ ವೇದಿಕೆ ಮುಖಾಂತರ ಅವರಿಗೆ ನಾವು ಸಲ್ಲಿಸುತ್ತೇವೆ. ನಮ್ಮ ಶಾಲಾ ಸಿಬ್ಬಂದಿ ವರ್ಗದವರಿಂದ, SDMC ಅಧ್ಯಕ್ಷರು ಹಾಗೂ ಹಿರಿಯ ಶಿಕ್ಷಕರು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರಿಂದ ನಾವು ಅಭಿನಂದನೆ ಸಲ್ಲಿಸುತ್ತೇವೆ. ಈಗ ಇನ್ನೊಂದು ಮುಖ್ಯವಾಗಿ, ಈಗ IAS ಹೇಳೋದು ಬೇಡ, ನಾವು ಸರು ಸಾಹಿತಿಗಳವರು ನನಗೆ ಗೊತ್ತು. ಅವರ ಹಿಂದೆ ಬ್ರದರ್ಸ್ ಎಲ್ಲ ನನ್ನ ಪರಿಚಯ. ಅವರ ಆಯಸ್ಸು ಅಲ್ಲಿ ಉಳಿದು ಬಂದಾರ ಅಂದರೆ ಅವ್ರಿಗೆ ಫುಲ್ಲು ಹೆಂಗೆ ಜ್ಞಾನ ಭಂಡಾರ ಅವ್ರದ್ದು ಹೊತ್ಕೊಂಡಿರ್ತಾರೆ ಎಲ್ಲ. ಪ್ರತಿಯೊಂದು ಪದ, ಒಂದು ವಾಕ್ಯ ಹೇಳಬೇಕಾದ್ರೆ ಅಲ್ಲಿ ಸಾಹಿತ್ಯ ಅಡಿಗಿರ್ತದೆ ಅವ್ರ ಹತ್ರ. ಯಾಕಂದರೆ ಕನ್ನಡ ಅವ್ರದ್ದು ಹೆಮ್ಮೆನ, ನಮ್ಮ ಎಲ್ಲರ ಹೆಮ್ಮೆ. ಇಂಗ್ಲೀಷದಲ್ಲಿ ಹೇಳಿದ್ರಲ್ಲ, IAS ಆಧಾರ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇನ್ ನಮಃ.
ನಾವು ಓದಬೇಕಾದ್ರೆ ಗುರುಗಳಿಗೆ ಭಾಳ ಹಂಚ್ಕೊಳ್ತಾ ಇದ್ವಿ. ಮಕ್ಕಳಿಗೆ ಇವತ್ತು ಗುರುಗಳಂದ್ರೆ ಹಂಚಿಕೆನೇ ಇಲ್ಲ. ನಿಮಗೆ ಮಾತಾಡ್ತಿದ್ದೀರಾ? ಊಟ ಮಾಡಿದ್ರೆ ಇಲ್ಲ ಎಲ್ಲರೂ? ಓ ಅಂತ ಒಂದ್ಸಲ ಜೋರಾಗಿ ಕೂಗ್ಬಿಡ್ರಿ ನೋಡೋಣ. ವೆರಿ ಗುಡ್. ಈ ಥರ ಇವತ್ತು ಏನು ನಿಮಗೆ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ವಲ್ಲ, ಅದು ಒಬ್ಬರದ್ದು ಜನ್ಮದಿನ. ಎನ್ ನಟರಾಜ್ ಗೌಡ್ರು ಅಂತೇಳಿ ರಾಜ್ಯಾಧ್ಯಕ್ಷರು, ಪದವೀಧರ ವಿಭಾಗದ ರಾಜ್ಯಾಧ್ಯಕ್ಷರು, ಅವರ ಜನ್ಮದಿನದ ಪ್ರಯುಕ್ತ ಏನಾದರೂ ಮಕ್ಕಳಿಗೆ ನಮ್ಮ ಕಡೆಯಿಂದ ಒಂದು ಕಿರು ಕಾಣಿಕೆ, ಅವರ ಭವಿಷ್ಯದ ನಿಮ್ಗೇನು ಈಗ ಪುಸ್ತಕ ಕೊಟ್ಟಿದ್ದಾರಲ್ಲ, ಮೇಡಮ್ ಹೇಳ್ತಾ ಇದ್ರು ಜೋಪಾನವಾಗಿ ಇಟ್ಕೊಟ್ರಿ ಅಂತೇಳಿ, ಅದು ತೊಗೊಂಡೋಗಿ ಮನೆಗೆ ಇಟ್ಕೊಂಡು ಪೂಜೆ ಮಾಡೋದಲ್ಲ. ಅದರಲ್ಲಿ ನೀವು ಏನು ಆಗಬೇಕಂತಿರೋ ಅದನ್ನು ಬರೆದ್ಬಿಡಿ. ನಾನು ಡಾಕ್ಟರ್ ಆಗಬೇಕು, ನಾನು ಇಂಜಿನಿಯರ್ ಆಗಬೇಕು, ನಾನು ಲಾಯರ್ ಆಗಬೇಕು, ಏನು ಆಗಬೇಕು ಅನ್ನೋದಿದೆಯಲ್ಲ ಅದು ಬರೆದ್ಬಿಟ್ರೆ ಪ್ರತಿದಿನ ನೀವು ಓಪನ್ ಮಾಡಿದಾಗೆ ನೀವೇನು ನೆನೆಸ್ಕೊಳ್ಳೋದು ಬೇಕಾಗಿಲ್ಲ. ಅದೇ ನನಗೆ ಹೇಳ್ತಿದ್ದೆ, ಓ ನಾನು ಇದಾಗಬೇಕು, ನಾನು ಇದಾಗಬೇಕು, ನಾನು ಹೇಳ್ತಾ ಇಲ್ವೋ? ಹಂಗೆ ನಿಮ್ಮ ಇಡೀ ಭವಿಷ್ಯ ಅದರಲ್ಲಿ ಬರೆದಿಡ್ಬೋದು ನೀವು. ಅಂಥದ್ದೊಂದು ಯಾಕಂದ್ರೆ ಇಂಗ್ಲೀಷಲ್ಲಿ ಒಂದು ಮಾತಿದೆ, ಎ ಪೆನ್ ಈಸ್ ಎ ಮೈಟರ್ ದೆನ್ ಸೋಲ್ಡ್ ಅಂತ. ಇದರ ಅರ್ಥ ಲೆಕ್ಕಣಿಕೆ ಕತ್ತಿಗಿಂತ ಹರಿತವಾದದ್ದು. ಕತ್ತಿಗಿಂದ ಹೊಡೆದ್ರೆ ಒಬ್ಬರು ಸಾಯ್ಬೋದು, ಇಬ್ಬರು ಸಾಯ್ಬೋದು. ಆದರೆ ಲೆಕ್ಕಣಿಕೆಯಿಂದ ಏನಾದರೂ ಬರೆದ್ಬಿಟ್ರೆ ಕೋಟ್ಯಾಂತರ ಜನ ಸತ್ತು ಹೋಗ್ತಾರೆ. ಅಷ್ಟು ಪವರ್ಫುಲ್ ಆದಾಗಂತ ಇರುತ್ತೆ ನಿಮಗೆ ಲೆಕ್ಕಣಿಕೆ. ಈ ಒಂದು ಪುಸ್ತಕ, ಈ ಪುಸ್ತಕದಲ್ಲಿ ನೀವು ಏನು ಬರೀತೀರಿ ಅದು ನಿಮ್ಮ ಮಸ್ತಕದಲ್ಲಿ ಇರ್ತದೆ. ನಿಮ್ಮ ಮಸ್ತಕದಲ್ಲಿ ಇರಬೇಕಂದ್ರೆ ನೀವು ಪುಸ್ತಕದಲ್ಲಿ ಏನಾದರೂ ಬರೀಬೇಕು, ಏನಾದರೂ ಇಟ್ಕೋಬೇಕು, ಹೌದಾ? ಸೊ ಅದಕ್ಕೋಸ್ಕರ ಇವತ್ತೇನು ನಮ್ಮ ರಾಜ್ಯಾಧ್ಯಕ್ಷರು, ಇದು ಬರೀ ನಿಮ್ಮ ಈ ಒಂದು ಶಾಲೆಯಲ್ಲಿ ಮಾತ್ರ ನಡೀತಾ ಇಲ್ಲ, ಇದು ಇಡೀ ರಾಜ್ಯಾದ್ಯಂತ ಯಾವ ಬಡ ಮಕ್ಕಳು ಈಗ ಅವ್ರು ಹೇಳಿದ್ರು ಮೇಡಮ್ ಸಿಂಗಲ್ ಪೇರೆಂಟ್ಸ್ ಅಂತ. ಅದರ ಅರ್ಥ ಏನು ಗೊತ್ತಾ ನಿಮಗೆ? ಸಿಂಗಲ್ ಪೇರೆಂಟ್ಸ್ ಅಂದ್ರೆ ಯಾರು ಗೊತ್ತಾ ನಿಮಗೆ? ಏನು ಅರ್ಥ ಗೊತ್ತಾ? ಏನು ಹೇಳ್ಬಿಟ್ಟ? ವೆರಿ ಗುಡ್. ಮನುಷ್ಯ ಮೊದಲನೇದಾಗಿ ಎನ್ ನಟರಾಜ್ ಸರ್ ಅವರಿಗೆ ನಾನು ತುಂಬು ಹೃದಯದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಕ್ಕಳೇ, ಹೀಗೆ ನಮ್ಮ ಶಾಲೆಯಲ್ಲಿ ಹೊನ್ನೂರು ಸರ್ ಅವರು ನಮ್ಮ ಶಾಲೆಯ ಅಧ್ಯಕ್ಷರಾಗಿ ಆಗಿದ್ದಾಗಲಿಂದ ಅಲ್ಲಿಂದ ಇಲ್ಲಿವರೆಗೂ ಕೂಡ ಅನೇಕ ದಾನಿಗಳನ್ನು ಕರೆತಂದು ಅವರಿಂದ ನಿಮಗೆ ಹಲವಾರು ಪಠ್ಯಪುಸ್ತಕ ಇರ್ಬೋದು, ನೋಟ್ಬುಕ್ಕ ಇರ್ಬೋದು, ಬ್ಯಾಗ್ ಇರ್ಬೋದು, ಈ ಥರ ಆಮೇಲೆ ಪ್ರೈಜ್ಗಳನ್ನು ಅನೇಕ ಅಂದ್ರೆ ಹಣದ ರೂಪದಲ್ಲಿ ಪ್ರೈಜ್ಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ. ಅವರಿಗೆ ನಾವು ಮೊದಲನೇದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಹೇಳಿದರು. ಬರೀ ಪುಸ್ತಕದಲ್ಲಿ ಇರಬಾರ್ದು, ನಮ್ಮದು ಮಸ್ತಕದಲ್ಲಿ ಇರಬೇಕು ಅಂಥೇಳಿ ಅದಕ್ಕೆ ನಿಮಗೆ ಕಣ್ಣಾರೇನೆ ಕಾಣಿಸ್ತಾ ಇದೆ. ಗೌರ್ಮೆಂಟ್ ಸ್ಕೂಲಲ್ಲಿ ಕಲಿತು ಇಷ್ಟು ಜ್ಞಾನವನ್ನು ಪಡೆದಿದ್ದಾರೆ ಅಂತಂದರೆ ಅದು ನಮ್ಮ ಸರ್ಕಾರಿ ಶಾಲೆ ಹೆಮ್ಮೆ. ಅದಕ್ಕೆ ನೀವು ಸರ್ಕಾರಿಯಲ್ಲಿ ಶಾಲೆಯಲ್ಲಿ ಓದ್ತಾ ಇದ್ದೀರಿ ಅಂತಂದರೆ ಅದಕ್ಕೆ ಋಣಿಯಾಗಿರಬೇಕು. ಆಮೇಲೆ ಇವನು ಏನು ಬಹುಮಾನಗಳನ್ನು ಕೊಡ್ತಾ ಇದ್ದಾರಲ್ವ ಅದನ್ನು ಸರಿಯಾಗಿ ಯೂಸ್ ಮಾಡಿಕೊಂಡ್ರೆ ನೀವು ಕೂಡ ಒಂದು ಒಳ್ಳೆ ಈ ಥರ ಗಣ್ಯ ವ್ಯಕ್ತಿಗಳು ಆಗ್ತೀರಿ ಅನ್ನೋದರಲ್ಲಿ ಸಂದೇಶ. ಬ್ಯೂರೋ ರಿಪೋರ್ಟ್ ಬಾಸರಾಜ್ ಬುಕ್ನಟ್ಟಿ, ಭಾರತ ವೈಭವ ನ್ಯೂಸ್, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.